ಈ ಫೋಟೋದಲ್ಲಿ ಕಾಣುತ್ತಿರುವ ಯುವಕನ ಹೆಸರು ಆದಿನಾರಾಯಣ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬಿಸಲಹಳ್ಳಿ ಗ್ರಾಮದ ನಿವಾಸಿ ಆದಿನಾರಾಯಣ ಕ್ಯಾಂಟರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ. ಅದೇ ಕ್ಯಾಂಟರ್ನಲ್ಲಿ ಆದಿನಾರಾಯಣನ ಚಿಕ್ಕಪ್ಪ ಮಂಜುನಾಥ್ ಅವರ ಮಗ ಅರುಣ್ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇದ್ದ. ಮೇ 17, 2026ರಂದು ಇಬ್ಬರು ಬಾಡಿಗೆ ಕೆಲಸಕ್ಕೆ ಅಂತ ಚಿಕ್ಕಬಳ್ಳಾಪುರದ ಕಡೆಗೆ ಬಂದಿದ್ರು. ಆದ್ರೆ ಮಾರ್ಗದ ಮಧ್ಯೆ ಕ್ಯಾಂಟರ್ ಅಪಘಾತಕ್ಕೀಡಾಗಿ ಉರುಳಿ ಬಿದ್ದ ಪರಿಣಾಮ ಕ್ಲೀನರ್ ಅರುಣ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಘಟನೆ ಬಳಿಕ ಚಾಲಕ ಆದಿನಾರಾಯಣ ಕಾಣೆಯಾಗಿದ್ದ. ಕುಟುಂಬಸ್ಥರು ಹಾಗೂ ಪೊಲೀಸರು ಹುಡುಕಾಟ ನಡೆಸಿದ್ರೂ ಸಹ ಆತ ಪತ್ತೆಯಾಗಿರಲಿಲ್ಲ. ನಮ್ಮ ಹೆಸರು ಶ್ರೀನಿವಾಸಾಚಾರ್ ಅಂತ. ನನ್ನ ಮಗಳನ್ನ ಹಾದಿಗೆ ಕೊಟ್ಟಿದ್ದು. ಅವರು ಎಲ್ಲೋ ಲಾರಿ ಇತ್ತಂತೆ, ಲೋಡ್ಗೆ ಹೋಗಿದ್ದಾರೆ. ನನ್ನ ತಮ್ಮ ಇದ್ದಾನೆ ಅಂತಂದೇಳಿ ಅವನ ಜೊತೆಲಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡಿರೋ ಗಾಡಿನ ತೊಗೊಂಡು ಬರ್ತಾ ಇದ್ದಾರೆ. ಬರಬೇಕಾದ್ರೆ ನೈಟಲ್ಲಿ ಏನಾಗಿತ್ತೋ ಗೊತ್ತಿಲ್ಲ, ಟರ್ನಿಂಗಲ್ಲಿ ಹೋಗ್ಬಿಟ್ಟು ಅಪ್ಸೈಡ್ ಆಗಿದೆ ಗಾಡಿ. ಅಪ್ಸೈಡ್ ಆದಾಗ ರೈಟ್ ಸೈಡಲ್ಲಿ ತಮ್ಮ ಕೂತಿದ್ದಾನೆ. ಕೆಳಗಡೆ ಬಿದ್ದ ತಕ್ಷಣ ಆ ಮೆಟೀರಿಯಲ್ ಬಂದುಬಿಟ್ಟು ತಮ್ಮನ ಮೇಲೆ ಬಿದ್ದಿದೆ. ಇವನಿಗೆ ಏನಾಗಿದೆ, ನನ್ನ ತಮ್ಮ ಏನಾದ್ರು ಅಂತಂದೇಳಿ ನೋಡಿಬಿಟ್ಟಿದ್ದಾರೆ. ಊರಿನ ಜನ ಬಂದುಬಿಟ್ಟು ಎತ್ತಿದ್ದಾರೆ ಅವನ್ನ. ಎತ್ತಿ ನೋಡಿದಷ್ಟೊತ್ತಿಗೆ ಅವ್ನು ಡೆತ್ ಆಗಿದ್ದಾನೆ. ಇವನಿಗೆ ಭಯ ಸುತ್ಕೊಂಡ್ಬಿಟ್ಟಿದೆ. ಭಯ ಸುತ್ಕೊಂಡ್ಬಿಟ್ಟು ನನ್ನನ್ನು ಏನು ಮಾಡ್ತಾರೋ ಹೊಡೆದಾಗ್ತಾರೋ ಅನ್ನೋ ಇದ್ರ ಮೇಲೆ ಅಲ್ಲಿಂದ ಅವನು ಎಸ್ಕೇಪ್ ಆಗಿಬಿಟ್ಟು 8 ದಿವಸ ಯಾರ ಕಣ್ಣಿಗೂ ಕಂಡಿಲ್ಲ. ಫೋನು ಸ್ವಿಚ್ ಆಫು. ಈ ಥರ ಮಾಡ್ಕೊಂಡ್ಬಿಟ್ಟು ಮನೆಗೂ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಅವನು ಇಲ್ಲಿದ್ದೀನಿ ಅಂತ ಹೇಳಿದ್ದಾನೆ ಅಷ್ಟೇ, ಗೊತ್ತಿಲ್ಲ. ಬಟ್ ಈ ನೆನ್ನೆ ಏನಾಗಿದೆ, ಬೆಳಗ್ಗೆ ಊರಲ್ಲಿ ಹೋಗಿದ್ದಾನೆ, ತಮ್ಮನ ಸಮಾಧಿ ನೋಡ್ಕೊಂಡಿದ್ದಾನೆ, ಬಂದಿದ್ದಾನಂತೆ. ಅಷ್ಟು ಮಾಹಿತಿ ಇದೆ ಅಷ್ಟೇ. ಬಟ್ ನೋಡಿರೋರು ಯಾರೂ ಇಲ್ಲ. ಬಂದ ತಕ್ಷಣ ಅವನ ಏನಾಗಿದೋ ಗೊತ್ತಿಲ್ಲ, ಹೋಗಿ ಅಲ್ಲಿ ಗಿಡ್ನಳ್ಳಿ ಹತ್ರ ಟ್ರೈನಿಗೆ ತಲೆ ಕೊಟ್ಬಿಟ್ಟು ಡೆತ್ ಆಗಿದೆ. ನಾನಿದ್ದರೆ ನನಗಿನ್ನೂ ಏನು ಮಾಡ್ತಾರೋ ಏನೇನಾಗುತ್ತೋ ಅನ್ನೋ ಭಯದಿಂದ ಮಾಡ್ಕೊಂಡಿದ್ದಾನೆ ಹೊರತು ಅವ್ನು ಬೇಕು ಅಂತ ಮಾಡ್ಕೊಂಡಿರೋದಲ್ಲ. ಹೆಂಡತಿ ಮಕ್ಕಳ ಮುಖನೂ ನೋಡಿಲ್ಲ, ತಂದೆ ತಾಯಿ ಮಕ್ಕನೂ ನೋಡಿಲ್ಲ. ಇನ್ನು ಅರುಣ್ನ ಅಂತ್ಯಕ್ರಿಯೆ ಮುಗಿಸಿ ಬಂದ ಬಳಿಕವೂ ಆದಿನಾರಾಯಣನ ಸುಳಿವು ಸಿಕ್ಕಿರಲಿಲ್ಲ. ಆದರೆ ಇದೇ ತಿಂಗಳ 26ರಂದು ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದ ಬಳಿ ಚಲಿಸುತ್ತಿದ್ದ ರೈಲಿಗೆ ತಲೆ ಕೊಟ್ಟು ಆತ ಸಾವಿಗೆ ಶರಣಾಗಿರುವುದು ಬೆಳಕಿಗೆ ಬಂದಿದೆ. ಸಾವಿಗೂ ಮುನ್ನ ತಮ್ಮ ಅರುಣ್ ಸಮಾಧಿ ಬಳಿ ಬಂದು ಹೋಗಿದ್ದಾನೆ ಎಂದು ಪ್ರತ್ಯಕ್ಷದರ್ಶಿಗಳು ಮಾಹಿತಿ ನೀಡಿದ್ದಾರೆ. ರವಿಪ್ರಸಾದ್ BN. ಅದು ಗಾಡಿ ಮೊದಲು ಒಂದು ವಾರದಿಂದ ಶನಿವಾರ ಆಕ್ಸಿಡೆಂಟ್ ಆಗಿತ್ತು. ಇವರು ತಮ್ಮನೇ ತೀರೋಗಿದ್ರು ಗಾಡಿಯಲ್ಲಿ, ಅಲ್ಲಿ ಅಪ್ಸೈಡ್ ಆಗಿ ದಿಬ್ಬೂರಹಳ್ಳಿ ಹತ್ರ ಮಂಚಿನ ಬೆಲೆ ಬಿಟ್ಟು. ಅದಕ್ಕೆ ಅವತ್ತು ನೈಟ್ ಹೋಗಿರೋನು ಮನ್ಸಿಗೆ ಬೇಜಾರಾಗಿ ರೈಲು ಕೆಳಸಕ್ಕೆ. ಈಗ ಅವತ್ತು ಗಾಡಿಯಲ್ಲಿ ಅವ್ರ ತಮ್ಮ ಯಾರು ಡೆತ್ ಆಗಿದ್ದು? ಅವರು ಚಿಕ್ಕಪ್ಪನ ಮಗ. ಏನು ಹೆಸರು? ಅರುಣ್ ಕುಮಾರ್. ಆವಾಗ ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಆವಾಗ ಬೈಕ್ ಹೊರಟೋಗಿದ್ದೆ. ಕ್ಯಾಂಟ್ರ್ ಬಿದ್ದೋಗಿತ್ತು, ಅವನು ಬೈಕ್ ಹೊರಟೋಗಿದ್ದ. ಆಗ ಅಯ್ಯಪ್ಪ ಡೆತ್ ಆಗಿದ್ದ. ತಮ್ಮ ಡೆತ್. ಏನು ಭಯ ಏನಿದೆ? ಅದೇ ತಮ್ಮ ಸತ್ತೋದ್ನಲ್ಲ, ಅದಕ್ಕೆ ಮನ್ಸಿಗೆ ಬೇಜಾರಾಗಿ ಇವರು ಹಂಗಾಗಿ. ಇವಾಗ ಆಮೇಲೆ ಏನು ಅಯ್ಯಪ್ಪ ಹೇಗೆ ಸಿಕ್ಕಿದ್ದು? ಪೊಲೀಸರು ಫೋನ್ ಮಾಡಿದ್ರು. ಎಲ್ಲಿ ಏನಾಗಿತ್ತು? ಗಿಡ್ನಹಳ್ಳಿ ಹತ್ರ ಇದಾಗಿದ್ದಾರೆ, ಹಾಸ್ಪಿಟ್ಲ್ ಹತ್ರ ತಂದಿದ್ದೀವಿ ಬರ್ರಿ ಅಂದ್ರೆ. ಬಂದು ನೋಡಿದ್ರೆ ಇವ್ರಿಗೆ ಮದುವೆ ಆಗಿ ಇಬ್ಬರು, ಒಬ್ಬ ಮಗ, ಒಬ್ಬ ಗರ್ಭಿಣಿ. ಇವಾಗ 7 ತಿಂಗಳು. ಈಗ ಆದಿನಾರಾಯಣ ತಂದೆ ಹೆಸರು? ನಾರಾಯಣ ಸ್ವಾಮಿ. ಅವ್ರ ಚಿಕ್ಕಪ್ಪ ಹೆಸರೇನು? ಮಂಜುನಾಥ ಅಂತ. ಒಂದೆಡೆ ಅಪಘಾತದಲ್ಲಿ ಅರುಣ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಆತನ ತಂದೆ ಹಾಗೂ ತನ್ನ ಚಿಕ್ಕಪ್ಪ ಮಂಜುನಾಥ್ ತನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂಬ ಆತಂಕದಲ್ಲೇ ಆದಿನಾರಾಯಣ ಸಾವಿಗೆ ಶರಣಾಗಿರುವುದೆಂಬ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಒಂದೆಡೆ ತಮ್ಮನ ಸಾವಿನ ನೋವು, ಮತ್ತೊಂದೆಡೆ ಕುಟುಂಬದ ಭಯದಿಂದ ಯುವಕ ಆದಿನಾರಾಯಣ ಜೀವ ಕಳೆದುಕೊಂಡಿರುವುದು ವಿಪರ್ಯಾಸವೇ ಸರಿ. ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.